ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಓಕೆನಾ, ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಸೂರ್ಯಕಾಯಿ ಗಿಡ ತುಂಬ ಬೆಳೀತಿಲ್ಲ ಅಂತೇಳಿ ಆಲ್ಮೋಸ್ಟ್ ನಾನು ಎಲ್ಲ ಕಟ್ ಮಾಡೋಕ್ಕಿದ್ದೆ, ಸ್ವಲ್ಪ ಬಿಟ್ಟಿದ್ದೆ. ಸೊ ಸರ್ಪ್ರೈಸ್ ಅಂತ ಹೇಳಿ ನನ್ನನ್ನು ನೀನು ಬದುಕಿಸ್ಬೇಕು ಅಂತ ಹೇಳಿ ಗಿಡದಲ್ಲಿ ಕಾಯಿ ಬಿಟ್ಟಿದೆ. ಹಾಗೆ ನೋಡಬೇಕು, ಒಂದು ಚಿಕ್ಕ ಫ್ರೂಟ್ ಕೂಡ ಬಿಟ್ಟಿದೆ. ಯಾಕಂದರೆ ಒಂದೊಂದೇ ಬಿಡುತ್ತೆ, ನನಗೆ ಅದರಲ್ಲೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುತ್ತೆ. ಯಾಕಂತ ಹೇಳಿದರೆ ನಾವು ಬೆಳೆಸ್ಕೊಂಡು ತಿಂದಿರೋದ್ರಲ್ಲಿ ತುಂಬ ಖುಷಿ ಕೊಡುತ್ತಲ್ವ. ನೋಡಿ, ಆರೆಂಜ್ ಪ್ಲ್ಯಾಂಟ್ ಕೂಡ ಹಾಕಿದ್ದೀನಿ, ಅದು ಒಂದು 1 ಇಯರ್ ಓಲ್ಡ್ ಪ್ಲ್ಯಾಂಟ್ ಆಗಿದೆ. ಸೊ ಹಾಗೆ ನೋಡ್ಬೋದು, ಲಾಸ್ಟ್ ಟೈಮ್ ಒಂದ್ಸರಿ ಚಿಲ್ಲಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೆ. ಮತ್ತು ಈಗ ನೋಡಿ, ಇದು ದಪ್ಪ ಮೆಣಸಿನ್ಕಾಯಿ ಅಂತಾರಲ್ಲ, ಆ ಥರ ಕ್ಯಾಟಗರಿಗೆ ಸೇರಿರೋದು. ಓಕೆನಾ, ನೋಡಿ ತುಂಬ ದಪ್ಪ ದಪ್ಪ ಬರುತ್ತೆ. ಇದು ಒಂಥರ ಮೆಣಸಿನ್ಕಾಯಿ, ಖಾರನೂ ಹಾಗೇ ಇರುತ್ತೆ, ಏನು ಅಷ್ಟು ಬ್ಯಾಡ್ ಏನಿಲ್ಲ. ಮತ್ತು ನೋಡಿ, ಪಡವಲಕಾಯಿ ಕೂಡ ಬಿಟ್ಟಿದೆ ನಮ್ಮ ಇದರಲ್ಲಿ. ಪಡವಲಕಾಯಿ ಅಂತಲೂ ತುಂಬ ಚೆನ್ನಾಗಿ ಬಿಡುತ್ತೆ. ಆ್ಯಕ್ಚುಲಿ ನೋಡಿ, ಇದು ನಾನೇನು ಸೀಡ್ ಹಾಕಿರಲಿಲ್ಲ, ಲಾಸ್ಟ್ ಇಯರ್ ಹಾಕಿದ್ದೆ, ಬಟ್ ಅದೇ ಯಾವುದೋ ಸೀಡ್ ಮತ್ತೆ ಕೆಳಗಡೆ ಬಿದ್ದು ಅದರಿಂದನೇ ಬಂದಿದೆ. ಹಾಗೆ ನೋಡ್ಬೋದು ನೀವು, ಡಬಲ್ ಬೀನ್ಸ್ ಅಂತ ಕರಿತೀವಲ್ಲ, ಪಲಾವ್ ಬೀನ್ಸ್ ಅಂತೇಳಿ, ಅದಂತೂ ನಾನು ಜಸ್ಟ್ ಒಂದು 10 ರೂಪೀಸ್ ಇನ್ವೆಸ್ಟ್ ಮಾಡಿ ಒಂದು 6 to 7 ಬೀಜ ತೊಗೊಂಡು ಬಂದಿದ್ದೆ. ನನಗೆ 6 to 7 ರೂಪೀಸಲ್ಲಿ ಅಷ್ಟು ಬೀಜದಲ್ಲಿ ಎಷ್ಟು ಫಲ ಕೊಟ್ಟಿದೆ ಅಂದರೆ ನೀವೇ ನಂಬೋದಕ್ಕಾಗೋದಿಲ್ಲ. ಹಾಗೆ ನೋಡಿ, ಇದು ತೊಗರಿಕಾಯಿ, ಬೆಂಗಳೂರು ತೊಗರಿಕಾಯಿ ಅಂತ ಹೇಳ್ತಾರಲ್ಲ ಅದು. ಇದು ಹೇಗೆ ಐಡೆಂಟಿಫೈ ಅಂದರೆ, ಇದು ಫುಲ್ಲು ಗ್ರೀನಿಶ್ ಆಗಿರುತ್ತಲ್ವ ಕಾಯಿ, ಅದು ಬೆಂಗಳೂರು ತೊಗರಿಕಾಯಿ ಅಂತಾರೆ. ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಹಾಕಿದ್ದೆ, ಅಂದರೆ ಆಲ್ಮೋಸ್ಟ್ ಒಂದು ಆಗಸ್ಟಲ್ಲಿ ಹಾಕಿದ್ದೆ, ಬಟ್ ಈಗ ಲೇಟಾಗಿ ಬಿಡ್ತಿದೆ. ಇದು ನೋಡ್ಬೋದು ನೀವು, ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ, ಆಂಧ್ರ ತೊಗರಿಕಾಯಿ. ಗಿಡ ಅನ್ನೋಕ್ಕಿಂತ ಆ್ಯಕ್ಚುಲಿ ಇದು ಮರನೇ ಆಗೋಗಿದೆ. ಇದು ನೋಡಿ, ಕಲರ್ ಈ ಥರ ಇರುತ್ತೆ, ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ. ಮತ್ತು ತುಂಬ ಕಾಯಿ ಕೂಡ ಇದು ಚಿಕ್ಕದಾಗಿರುತ್ತೆ. ಬೆಂಗಳೂರು ತೊಗರಿಕಾಯಿ ಬಂದು ಕಾಯಿ ಸ್ವಲ್ಪ ಅದರಲ್ಲಿ ಬೀಜಗಳು ದೊಡ್ಡದಾಗಿರುತ್ತೆ. ಮತ್ತು ನೋಡಿ, ಲಾಂಗ್ ಬೀನ್ಸ್ ಕೂಡ ಹಾಕಿದ್ದೆ. ಸೊ ಎಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಈಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವಾ, ಸೊ ಯಾವುದಾದ್ರು ಇದೆಯೋ ಅದನ್ನೆಲ್ಲ ಸೇವ್ ಮಾಡಬೇಕು ಅಂತ ಮಾತ್ರ ಪ್ಲ್ಯಾನಿಂಗಲ್ಲಿದೆ. ಯಾಕಂದರೆ ಸಮ್ಮರಲ್ಲಿ ಜಾಸ್ತಿ ಏನು ನಾನು ಬೀಜಗಳನ್ನೆಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ. ಮೇ ಆರ್ ಜೂನಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ. ಯಾವುದೋ ಒಂದೇ ಒಂದು ನೋಡಿ, ಅವರೆಕಾಯಿ ಬೀಜ ಬಿದ್ದಿದೆ ಅನಿಸುತ್ತೆ. ಸೊ ಅದು ಕೂಡ ಒಂದೇ ಒಂದು ಗಿಡದಲ್ಲಿ ಮಾತ್ರ ಬಿದ್ದಿದೆ ನೋಡಿ. ಇದು ನಮ್ಮದು ಬಂದುಬಿಟ್ಟು ಬಟರ್ ಫ್ರೂಟ್, ಅವಕಾಡೋ ಫ್ರೂಟ್ ಅಂತ ಹೇಳ್ತೀವಲ್ಲ, ಒಂದು 1.5 ವರ್ಷ ಆಗಿದೆ ಅನಿಸುತ್ತೆ. ಒಂದು 7 feet ಹೈಟ್ ಆಗಿದೆ. ಸೊ ನಾನು ಸ್ವಲ್ಪ ಹೈಟ್ ಹೋಗಲಿ ಅಂತೇಳಿ ಕೆಳಗಡೆ ಬ್ರಾಂಚಸ್ ಎಲ್ಲ ಲಾಸ್ಟ್ ಟೈಮ್ ಕಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬರ್ತಿದೆ. ಇದು ಆ್ಯಕ್ಚುಲಿ ಕ್ರಾಫ್ಟೆಡೇ, ವೆಯ್ಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ಫ್ರೂಟ್ಗೋಸ್ಕರ. ಮತ್ತು ನೋಡಿ, ನನ್ನ ಫೇವ್ರೆಟ್, ವೆಯ್ಟಿಂಗಲ್ಲಿದ್ದೆ ತುಂಬ ಲಾಂಗ್ ಟೈಮಿಂದ, ಚಿಕ್ಕಡಿಕಾಯಿ ಗಿಡ. ಆಲ್ಮೋಸ್ಟ್ ಎಲ್ಲ ಬಿಟ್ಟಿದೆ. ಆಲ್ಮೋಸ್ಟ್ ಕಾಯಿ ಕೂಡ ನಾನು ಆಲ್ರೆಡಿ ಒಂದು 2 kgsವರೆಗೂ ತೆಗ್ದಿದ್ದೀನಿ ನೋಡಿ. ಮತ್ತು ತುಂಬ ಚೆನ್ನಾಗಿದೆ, ಫ್ಲವರಿಂಗ್ ಆಗಲಿ, ಅದರಲ್ಲಿ ಕಾಯಿ ಕೂಡ ತುಂಬ ಚೆನ್ನಾಗಿದೆ. ನೋಡೋದಕ್ಕಂತೂ ನನಗೆ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಚಿಕ್ಕಡಿಕಾಯಿ ಎಲ್ಲನೂ. ಯಾಕಂದರೆ ನಮ್ಮದೇ ಗಾರ್ಡನಲ್ಲಿ ಯಾವುದೇ ವಿತೌಟ್ ಕೆಮಿಕಲ್ ಇಲ್ಲದೆ ಬೆಳೆಸ್ತಿರ್ತೀವಲ್ಲ, ನಮಗೆ ಅದರಿಂದ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ನಾನು ಏನಂದರೆ ಗೊಬ್ಬರ ಹಾಕ್ತೀನಿ, ವಾಟರಿಂಗ್ ಕೊಡ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಯಾವುದೇ ರೀತಿ ಏನೂ ಆಗೋದಿಲ್ಲ. ಇದರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು, ನಮ್ಮ ಬೆಳೆಯೋ ಮಕ್ಕಳು ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ಪ್ಲ್ಯಾಂಟ್ನ ನೀವು ಗೆಸ್ ಮಾಡ್ತೀರಾ, ನಾವು ಪಲಾವ್ಗೆ ಅಂತೇಳಿ ಯೂಸ್ ಮಾಡ್ತೀವಲ್ಲ, ಪಲಾವ್ ಎಲೆ ಅಂತೇಳಿ, ಅದೇ ನೋಡಿ. ತುಂಬ ನಾನು ಆನ್ಲೈನಲ್ಲಿ ತರಿಸಿದ್ದೆ, ಹಾಕಿದ್ದೆ. ಈಗ ತುಂಬ ಹೈಟು ಬೆಳೆದಿದೆ ನೋಡ್ಬೋದು. ಲೀಫ್ ಕೂಡ ತುಂಬ ಚೆನ್ನಾಗಿದೆ. ಬಂದಾಗ ಫ್ರೆಂಡ್ಸ್ ಅವರು ಇವರು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹೀಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.